ಹಾಯ್ ಗಾಯ್ಸ್, ವೆಲ್ಕಮ್ ಟು ಗೀತಾ ಯೂಟ್ಯೂಬ್ ಚಾನಲ್. ನೋಡಿ, ಇವತ್ತಿಲ್ಲಿ ನಾನು ರೆಸಿಪಿಲಿ ದಹಿ ಪುರಿ ಮಾಡಿದ್ದೀನಿ. ಅಲ್ಲಿ ಯಾರ್ಯಾರು ಹೊಸಬ್ರು ನೋಡ್ತಾ ಇದ್ದೀರಾ ಗೀತಾ ಚಾನಲ್, ಬೆಲ್ ಬಟನ್ ಒತ್ತೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಆಲೂಗೆಡ್ಡೆ ಬೇಯಿಸಿ ಇಟ್ಕೊಂಡಿದ್ದೀನಿ, ಸೇವು, ಇದು ಸ್ವೀಟ್ ಚಟ್ನಿ, ಇದು ಕೊತ್ತಂಬರಿ ಸೊಪ್ಪು, ಇದು ಖಾರ ಚಟ್ನಿ, ಟೊಮೊಟೊ, ಈರುಳ್ಳಿ, ಮೊಸರಿಗೆ ನಾನು ಸಕ್ಕರೆ ಹಾಕಿಟ್ಕೊಂಡಿದ್ದೀನಿ, ಶುಗರು. ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಇದಕ್ಕೆ ಗರಂ ಮಸಾಲೆಗಳು ಮಿಕ್ಸ್ ಮಾಡ್ಕೋಬೇಕು. ಚಿಲ್ಲಿ ಪೌಡ್ರ್ ಹಾಕೊಳ್ಳೋಣ, 1/4 ಸ್ಪೂನಷ್ಟು. ಧನಿಯಾ ಪೌಡ್ರು 1/4 ಸ್ಪೂನು. ಮಸಾಲ 1/4 ಸ್ಪೂನು. 1/4 ಸ್ಪೂನು ಪೆಪ್ಪರ್ ಪೌಡ್ರು. ರುಚಿಗೆ ತಕ್ಷಷ್ಟು ಉಪ್ಪು ಹಾಕೊಳ್ಳೋಣ, ಏಕೆಂದರೆ ಅವಾಗಲೂ ಬೇಯುವಾಗ ಹಾಕ್ಕೊಂಡಿದ್ದೋ, ಸ್ವಲ್ಪನೇ ಹಾಕೊಳ್ಳೋಣ, ಬೇಕಾದರೆ ಹಾಕ್ಕೋಬೋದು. ನೋಡಿ, ಪೂರಿ ರೆಡಿ ಮಾಡಿ ಇಟ್ಟಿದ್ದೀನಿ. ಈಗ ಆಲೂಗೆಡ್ಡೆ ಹಾಕೊಳ್ಳೋಣ. ಮನೆ ಪೂರಿ ಆದರೆ ಒಂದು ಸ್ವಲ್ಪ ಗಟ್ಟಿಯಾಗಿರುತ್ತೆ, ಇದು ಅಂಗಡಿ ಪೂರಿ ಮಾಡ್ಕೊಂಡಿದ್ದು. ಈಗ ಖಾರ ಚಟ್ನಿ ಹಾಕ್ಕೊಳ್ಳೋಣ, ಸ್ವೀಟ್ ಚಟ್ನಿ ಹಾಕ್ಕೊಳ್ಳೋಣ. ಇವಾಗ ಮೊಸರು ಹಾಕ್ಕೊಳ್ಳೋಣ, ಸೇವ್ ಹಾಕ್ಕೊಳ್ಳೋಣ. ನೋಡಿದ್ರ ಹೇಗಿದೆ? ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗೂ ಬಂದಿದೆ, ನೋಡೋಕ್ಕೂ ತುಂಬ ಚೆನ್ನಾಗಿದೆ. ನಾನು ಪೂರಿ ಇವತ್ತು ನಾನು ಮನೇಲಿ ಮಾಡಿರಲಿಲ್ಲ, ಅಂಗಡಿಯಿಂದ ತರಿಸಿದ್ದೆ ಪೂರಿ ಪ್ಯಾಕೆಟು, ಮನೇಲಿ ಕರ್ಕೊಂಡಿದ್ದೆ ಎಣ್ಣೆಯಲ್ಲಿ. ಹಾಗಾಗಿ ನೀವು ಕೂಡ ಮಾಡ್ಕೊಳ್ಳಿ ಒಂದು ಸರಿ, ತುಂಬ ಚೆನ್ನಾಗಿದೆ. ದೊಡ್ಡವರಿಂದ ಚಿಕ್ಕ ಮಕ್ಕಳ ಗಂಟನೂ ತುಂಬ ಇಷ್ಟ ಆಗುತ್ತೆ. ಪಾನಿಪುರಿ, ಸೇವ್ ಪುರಿ, ದಹಿ ಪುರಿ ಎಲ್ಲ ಪೂರಿಗಳು ಇಷ್ಟ ಆಗ್ತವೆ. ನೀವು ಕೂಡ ಮಾಡ್ಕೊಳ್ಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕಮೆಂಟ್ ಮಾಡೋದು ಮರಿಬೇಡಿ. ಓಕೆ, ಥ್ಯಾಂಕ್ ಯು.